ಪ್ರತಿಷ್ಠಿತ ಕಂಬಳವನ್ನು ರಾಜಕಾರಣಿಗಳು ಒಣ ಪ್ರತಿಷ್ಠೆಯಾಗಿ ತೆಗೆದುಕೊಂಡರೆ ಏನಾಗುತ್ತೆ ಅನ್ನೋದಕ್ಕೆ ಉಡುಪಿಯ ಕಂಬಳ ಉದಾಹರಣೆಯಾಗಿದೆ. ಇದೇ ಮೊದಲ ಬಾರಿಗೆ ಉಡುಪಿ ಕಂಬಳದ ಹೆಸರಿನಲ್ಲಿ ಮಣಿಪಾಲ ಸಮೀಪದ 80 ಬಡಗುಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂಬಳಕ್ಕೆ ಇದೇ ಮೊದಲ ಬಾರಿಗೆ ಒಂದು ಕಂಬಳಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರಕ್ಕೆ ಸೇರಿದ ಅಂದರೆ ಕ್ರೀಡಾ ಇಲಾಖೆಗೆ ಸೇರಿದ ಸುಮಾರು 6.5 ಎಕರೆ ಈ ಭೂಮಿಯಲ್ಲಿ ಕಂಬಳವನ್ನು ನಡೆಸುವುದಕ್ಕೆ ಶಿಲಾನ್ಯಾಸವನ್ನು ಅಂದರೆ ಶಂಕುಸ್ಥಾಪನೆಯನ್ನು ಇವತ್ತು ಮಾಡುವುದು ಅಂತೇಳಿ ದಿನ ನಿಗದಿಯಾಗಿತ್ತು. ಸ್ಥಳೀಯ ಶಾಸಕರು ಮುತುವರ್ಜಿ ವಹಿಸಿಕೊಂಡು ಸ್ಥಳೀಯ ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಅವರು ಮುತುವರ್ಜಿ ವಹಿಸಿಕೊಂಡು ಇವತ್ತಿನ ದಿನಾಂಕವನ್ನು ನಿಗದಿ ಮಾಡಿದ್ರು. ಶಂಕುಸ್ಥಾಪನೆಗೆ ಎಲ್ಲ ತಯಾರಿಗಳು ಕೂಡ ಆಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಇದು ಸರ್ಕಾರದ ಭೂಮಿ ಆದ್ದರಿಂದ ಇದಕ್ಕೆ ಉಸ್ತುವಾರಿ ಸಚಿವರೇ ಬಂದು ಶಂಕುಸ್ಥಾಪನೆಯನ್ನು ಮಾಡಬೇಕು ಅನ್ನುವಂಥ ಅಬ್ಜೆಕ್ಷನನ್ನು ಮಾಜಿ ಸಚಿವರಾದಂತಹ ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ಅವರು ಆ ರೀತಿಯ ಒಂದು ಅಬ್ಜೆಕ್ಷನನ್ನು ತರ್ತಾರೆ. ಜಿಲ್ಲಾಡಳಿತದ ಮೇಲೆ ಒಂದು ರೀತಿಯಲ್ಲಿ ಗಮನ ಸೆಳೀತಾರೆ ಮತ್ತು ಇವತ್ತು ಇಲ್ಲಿ ಶಂಕುಸ್ಥಾಪನೆ ಆಗಬಾರದು ಅನ್ನುವಂಥ ಒತ್ತಡವನ್ನು ತರ್ತಾರೆ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡ ಕಾರಣಕ್ಕೆ ಇವತ್ತೇ ಶಂಕುಸ್ಥಾಪನೆ ಅನ್ನೋದನ್ನು ಪಟ್ಟು ಹಿಡಿದು ಕಾಪುವಿನ ಶಾಸಕರಂಥ BJP ಶಾಸಕರಂಥ ಗುರುಮೆ ಸುರೇಶ್ ಶೆಟ್ಟಿಯವರು ನಿಗದಿಯನ್ನು ಮಾಡಿಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಬಿದ್ದಂತಹ ಜಿಲ್ಲಾಡಳಿತ ಇವತ್ತು ಈ ಭಾಗದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಅಂದರೆ ಸರ್ಕಾರಿ ಭೂಮಿಯಲ್ಲಿ ಶಂಕುಸ್ಥಾಪನೆಯನ್ನು ಮಾಡುವುದಕ್ಕೆ ಬಿಡುವುದಿಲ್ಲ ಅನ್ನುವಂಥ ದೃಷ್ಟಿಯಿಂದ. ಆದರೆ ನಿಗದಿತ ಸಮಯದಲ್ಲಿ ನಿಗದಿತ ಕಾರ್ಯಕ್ರಮ ಅಂದರೆ ಶಂಕುಸ್ಥಾಪನೆ ಅನ್ನುವಂಥದ್ದು ಈಗಾಗಲೇ ಪೂರ್ಣಗೊಂಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. BJP ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿ ಅವರು ಈ ಶಂಕುಸ್ಥಾಪನೆಯನ್ನು ತನ್ನ ನೇತೃತ್ವದಲ್ಲಿ ಏನು ಆರಂಭದಿಂದ ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಬರಲಾಗಿತ್ತು. ಅದರಲ್ಲಿ ವಿನಯ್ ಕುಮಾರ್ ಸೊರಕೆ ಅವರನ್ನು ಕೂಡ ಸೇರಿಸಿಕೊಂಡಿದ್ದರು. ಆದರೆ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಈಗ ಒಂದು ನಿಗದಿತ ಸಮಯದಲ್ಲೇ ಶಂಕುಸ್ಥಾಪನೆಯನ್ನು ಪೂರ್ಣಗೊಳಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದನ್ನು ಒಂದು ರೀತಿಯಲ್ಲಿ BJPಯ ಎಲ್ಲ ಶಾಸಕರು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕೇವಲ ಉಡುಪಿ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಕೂಡ ಅಂದರೆ ಹರೀಶ್ ಪೂಂಜಾ ಬಹುತೇಕ BJPಯ ಶಾಸಕರನ್ನು ಇಲ್ಲಿಗೆ ಕರೆಸಿಕೊಂಡು ಸ್ಥಳೀಯ ಶಾಸಕರ ಉಪಸ್ಥಿತಿಯಲ್ಲಿ ಬೈಂದೂರಿನ ಗಂಟಿಹೊಳೆ ಅವರಿರ್ಬೋದು ಅಥವಾ ಸಂಸದರಿರ್ಬೋದು ಪ್ರತಿಯೊಬ್ಬರನ್ನು ಕೂಡ ಒಳಗೊಂಡು ಇವತ್ತಿನ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಿಷೇಧಾಜ್ಞೆ ನಡುವೆಯೂ ಕೂಡ ಭಾಳ ಅದ್ಧೂರಿಯಾಗಿ ನಡೆಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇದಕ್ಕೆ ಜಿಲ್ಲಾಡಳಿತದ ಮುಂದಿನ ಸ್ಪಂದನೆ ಏನಿರುತ್ತೆ ಅನ್ನೋದನ್ನು ನೋಡಬೇಕು. ವಿಶೇಷ ಪೊಲೀಸ್ ಭದ್ರತೆ, ಹೆಚ್ಚಿನ ಸಂಖ್ಯೆಯನ್ನು ಆಸುಪಾಸಿನ ಎಲ್ಲ ಠಾಣೆಯ ಪೊಲೀಸರನ್ನು ಕೂಡ ಇಲ್ಲಿ ಕರೆಸಿಕೊಂಡಿದ್ದಾರೆ. ಸದ್ಯ ಕಾರ್ಯಕ್ರಮ ಯಾವುದೇ ಅಡ್ಡಿ ಇಲ್ಲದೆ ನಡೆದಿದೆ. ಆದರೆ ನಿಷೇಧಾಜ್ಞೆ ನಡುವೆ ಮಾಡಿದ್ದಾರೆ ಕಾರ್ಯಕ್ರಮ ಅನ್ನುವ ಕಾರಣಕ್ಕೆ ಕಂಪ್ಲೇಂಟ್ ಖಂಡಿತವಾಗಿಯೂ ಕೂಡ ದೂರು ಖಂಡಿತವಾಗಿಯೂ ಕೂಡ ದಾಖಲಾಗುತ್ತೆ. ಇದಕ್ಕೆ ಯಾವ ರೀತಿ ಕಾಂಗ್ರೆಸ್ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಅದರ ಜೊತೆಗೆ 4ನೇ ತಾರೀಕಿಗೆ ಏನು ಸಚಿವರು ಬಂದು ಶಿಲಾನ್ಯಾಸ ಮಾಡ್ತಾರೆ ಅಂತೇಳಿ ಇತ್ತು, ಆ ಕಾರ್ಯಕ್ರಮ ಆಗುತ್ತಾ ಇಲ್ವಾ ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ಸರ್ಕಾರ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತು ಇದು ಒಂದು ರೀತಿಯಲ್ಲಿ BJP ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಒಂದು ಕಡೆಯಿಂದ ಅನುದಾನವೂ ಬರ್ತಾ ಇಲ್ಲ, ನಾವೇ ಏನಾದರೂ ಕಾರ್ಯಕ್ರಮ ಮಾಡ್ತೇವೆ ಅಂದರೂ ಕೂಡ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು BJP ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.